ಆಗಿದೆಯಾ ನಿಮಗೆ? ನಿಮಗೆ ಮದುವೆ ಆಗಿದೆಯಾ? ಒಳ್ಳೇದ. ಉತ್ತರ ಕರ್ನಾಟಕ ಅಲ್ವಾ? ಆರಾಮದಿರಿ? ಚಲೋ ಇರ್ಬೇಕ್ರಿ. ನೋಡ್ರಿ ಒಳ್ಳೆ ವಾಸ್ತು ನಿಮ್ದು ಜಾತಕ ಐತಿ ಇವತ್ತು. ಒಳ್ಳೆ ಜಾಗ ಇವತ್ತು ನಿಮ್ದು. ಪೂಜೆಗೆ ಬಂದಾರಲ್ಲಿ ಟೈಮ್ ನೋಡ್ಕೋಬೇಕು ಕರೆಕ್ಟಾಗಿ. ಅಣ್ಣ ಬರಬೇಕು, ಪೂಜೆಗೆ ಬಂದಿಲ್ಲ ನೋಡಿ. ಅಣ್ಣನ ಸ್ಥಾನದಲ್ಲಿ ನಿಮ್ಮ ಹೆಸರು ಏನು ಬರುತ್ತೆ? ಮಲ್ಲೇಶು. ಒಳ್ಳೇದು ನಿಮಗೆ. ಬಾಮ ಇಲ್ಲಿ. ನಿಮ್ಮ ಅಣ್ಣ ಬರೋದು ಲೇಟ್ ಆಗ್ಬಿಡುತ್ತೆ. ಬಂದ್ರಾ? ಗಂಡ ಬಂದ್ರ? ಗಂಡ ಅಲ್ವಾ? ನಿಮ್ಮ ಗಂಡನ ಕರಿ. ಅಣ್ಣನ ಸ್ಥಾನದಲ್ಲಿ ಅವ್ರೆ. ಇವ್ರದ್ದು ಆಶೀರ್ವಾದ ತೊಳಿ. ನಿಂತ್ಕೊಳಪ್ಪ, ಒಂದು ಸ್ವಲ್ಪ ನಿಂತ್ಕೊ. ಮಾಡಬಾರ್ದು ಹಂಗೆ. ಆ ಸ್ಥಾನ ನಿಮ್ಗೆ ಕೊಟ್ಟಿದ್ದೀನಿ ಅಂದ್ಮೇಲೆ ನೀವು ನೋಡಿ ಒಳ್ಳೆ ಸ್ಥಳದಲ್ಲಿ ಕೂತ್ಕೊಂಡಿದ್ದೀರ ಅಂತ ನಿಮ್ಗೆ ಕರೆದಿದ್ದು. ಎಲ್ರಿಗೂ ಮಾತಾಡ್ಸಲ್ಲ, ಅವ್ರನ್ನ ಮಾತಾಡ್ಸ್ಬೋದಿತ್ತು, ಇವ್ರನ್ನ ಮಾತಾಡ್ಸ್ಬೋದಿತ್ತು. ನೋಡು ಮಲ್ಲೇಶನ ಹೆಸರು ಇರ್ಲಿ ಬೇಡ, ಅದೆಲ್ಲ ಮಾಡಬಾರ್ದು. ಗಂಡ ಹೆಂಡತಿ ತೊಟ್ಟಿಗ ಜಾಗ ತಗೊಂಡಿದ್ದೀರಾ, ಬನ್ನಿ. ಅಣ್ಣನ ಸ್ಥಾನದಲ್ಲಿ ಇವ್ರು ಇದ್ದಾರೆ. ಇಲ್ಲಿ ಬಾಪ, ಇಲ್ಲಿ ನಿಂತ್ಕೊಬಾ. ಏನು ಹೆಚ್ಚು ಕಡಿಮೆ ಆದ್ರೆ ನೀನೇ ಜವಾಬ್ದಾರಿ, ನೀನೇ ಆಗ್ತೀಯ. ನಾನು ಕರೆದಾಗ ಯಾರು ಬೇಡ ಅನ್ನೋದಿಲ್ಲ. MLA ಮಗ ಅವನೇ ಬಂದಿದ್ದಾನಲ್ಲಿ. ಏನ್ ಮಾಡ್ತೀಯ ನೋಡು. ಬೈಲಿ 2 ನಿಮಿಷ ನಿಂತ್ಕೊಲಿ. MLA ಮಗನೇ ಬಂದಿದ್ದಾನೆ. ನಾನು ಹೇಳಿದ ಮಾತು ಕೇಳ್ಕೊಂಡು. ನೀನ್ ಬಾಪ. ಅಣ್ಣನ ಸ್ಥಾನ ಬೇಡವಾ? ಬಾ ನಿಂತ್ಕೊಲಿ. ಈ ಕಡೆ ತಿರ್ಗ ಬಾಮ. ಇಲ್ಲಿ ಬಾ, ಯಜಮಾನ ಕರ್ಕೊಂಬಾ. ಒಳ್ಳೆ ಜೋಡಿ ಅಮ್ಮ ನಿಮ್ದು. ಕೃಷ್ಣ ತುಳಸಿ. ಬನ್ನಿ ಬಾ. ಕೈ ಹಿಡ್ಕೊಳ್ಳಿ ಅವ್ರದ್ದು. ಆ ಕೈ ಅವ್ರದ್ದು ಹಿಡಿತೀರಾ? ಅವ್ರದ್ದು ನೀವು ಇಷ್ಟ. ಆ ಕೈ ಕೊಡಿ. ಆ ಕೈ ಈ ಕೈ ಹಿಡ್ಕೊ ಬಾ. ಹಿಂಗೆ ಹಿಡ್ಕೊ. ಜಾಗ ತಗೊಂಡ್ರಂತ ಸ್ಥಳ ಹೇಳಿ. ಜಾಗ ತಗೊಂಡ್ರ ಸ್ಥಳ ಒಳ್ಳೇದಾಗ್ಲಿ. ಜಾಗದಲ್ಲಿ ಯಾವ್ದೋ ಜಗಳ ಆಡಿದ್ರೆ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ದಿವಸ ನನ್ನ ಕರಿಬೇಕು. ಅಣ್ಣನ ಸ್ಥಾನದಲ್ಲಿ ನನ್ನ ಕರಿಬೇಕು. ಮಲ್ಲೇಶ ಅಂತೀನಿ. ಮೇ ಅನ್ಬೇಕು. ಓಕೆ? ಮಲ್ಲೇಶ. ಜೋರ ಕೂಗಿ ಸ್ವಲ್ಪ. ಮಲ್ಲೇಶ. ಈಗ ನೀವ್ ಅನ್ರಮ್ಮ. ಇವ್ರ ಹೆಸರು ಮಲ್ಲೇಶ ಅಂತಾರೆ. ಇವರು ನೀವು ಮಲ್ಲೇಶ ಅನ್ನಿ, ಅವ್ರು ಮ್ಯಾ ಅಂತಾರೆ. ಇಬ್ರು ಸೇರಿ ಅನ್ಬೇಕು. ಯಾಕಂದ್ರೆ ಅಣ್ಣನ ಸ್ಥಾನ ಇದಾನ ಅವ್ನು. ಓಕೆನಾ? ಮಲ್ಲೇಶ. ನಾನು ಯಾವ ಹೇಳ್ತೀನಿ ಹಂಗೆ ಹೇಳ್ಬೇಕದು. ಮಲ್ಲೇಶ. ನೀವು ಮ್ಯಾ ಅನ್ಬೇಕಪ್ಪ. ಮಲ್ಲೇಶ. ಬೇಜಾರಾಯ್ತಮ್ಮ? ನಿದ್ದೆ ಬರ್ತಾ ಇದೆಯಾ ನಿನಗೆ? ಈಗ ಅಣ್ಣನ ಈಗ ಇವ್ರಿಬ್ಬರಿಗೂ ಕೈ ಹಿಡಿದು ಒಂದ್ 2 ರೌಂಡ್ ಸುತ್ತಪ್ಪ. ಈಗ ಹಿಡಿದು ಸುತ್ತು. ನಾನ್ ಅಂತ ಇರ್ತೀನಿ, ಅವಾಗ ಸುತ್ತಬೇಕು. ಮಲ್ಲೇಶ. ಜೋರಗನಿ. ಮಲ್ಲೇಶ. ಬಾಯ್ ಕರ್ಕೊಂಬಂದ್ ನಿಂತ್ಕೊಂಡ್ಯಾ? ಇವ್ರದ್ದು ಯಾರ್ದು? ಇಬ್ಬರದು ದೃಷ್ಟಿ ತೆಗಿಪ್ಪ. ಇಬ್ಬರದು ದೃಷ್ಟಿ ತೆಗಿ. ಕೈ ಬಿಡು. ಇಬ್ಬರದು ದೃಷ್ಟಿ ತೆಗಿ. ಫಸ್ಟ್ ಅವಳು ತೆಗಿತಿ, ಇವಳು ತೆಗಿತಾನ. ನಿಂಗೆ ಯಾರು ಇಷ್ಟನೋ ಅವ್ರು ತೆಗಿ. ಅವ್ರದೇ ತೆಗಿತ್ಯಾ? ತೆಗಿ. ಹಂಗಲ್ಲಪ್ಪ, ತೋರಿಸ್ತೀನಿ. ಬಾಯ್ ನೋಡು, ಇರುತ್ತಲ್ಲ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಮಾಡ್ಬೇಕು. ಈ ಕಡೆ ತಿರುಗಿ ಮಾಡಪ್ಪ. ಈ ಕಡೆ ತಿರುಗಿ ಮಾಡ್ಬೇಕು. ಈ ಕಡೆ ತಿರುಗಿ ಮಾಡು. ಈ ಕಡೆ ತಿರುಗಿ ಹಂಗೆ 3 ಸತಿ ಮಾಡು. ಅವ್ರ ದೃಷ್ಟಿ ಆಗಲ್ವಾ? ಆಗತ್ತಲ್ವಾ? ಅವ್ರಿಗೂ ತೆಗಿ. ಮಲ್ಲೇಶ. ಈಗ ಎಲ್ಲಾರು ಒಂದು ಹಾಡು ಹೇಳ್ಬಿಟ್ಟು ಶಾಂತಿ ಮಾಡ್ಬಿಟ್ರಪ್ಪ. ಜೋಬ್ಲಿ ಇಟ್ಕೊಡ. ಮಲ್ಲೇಶ. ನೀವು ಜೋರಾಗಿ ಮೆಹೆ ಅನ್ಬೇಕು. ಮಲ್ಲೇಶ. ಹಂಗಲ್ಲಪ್ಪ, ಹಿಂಗೆ. ಮಲ್ಲೇಶ. ಕರೆಕ್ಟ್ ಆಗಿ ಬಂತು ನೋಡಿ. ಅಡ್ಡ ತೆಗೀರಿ. ಮಲ್ಲೇಶ. ಅವ್ರು ಯಾರು ಗೊತ್ತಾ? ಅಲ್ಲಿ ಒಳಗಿರೋರು. ಅದೇನ್ ಗೊತ್ತಾ? ಇದು ಕುರಿಗಳು. ಯಾವ್ದು ಕ್ಯಾಮ್ರಾನ ಅದು? ಇದು ಕುರಿಗಳು. ಸಾರಿ, ಕುರಿಗಳು ಅಂತ ನಿಮ್ಮನ್ನ ಕುರಿ ಮಾಡ್ತಾ ಇದೀವಿ. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಇವರೇ ಕೊಡ್ತಾರೆ ನಿಮ್ಗೆ. ಆ ಕಾಣಿಕೆ ತೋರಿಸ್ತೀನಿ ಯಾವ್ದು ಅಂತ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಮಲ್ಲಣ್ಣ ಅವ್ರಿಗೆ ಈ ಒಂದು. ಮಲ್ಲೇಶ ಅವರಾ ನಿಮ್ಮ ಹೆಸರು? ಮಲ್ಲೇಶ. ಎಲ್ಲಿ ಮಲೇಷ್ಯಾದಲ್ಲಿದ್ದೀರ ನೀವು? ಎಲ್ರಿ? ಬಂಗಾರಹಟ್ಟಿ. ಅವ್ರು ರಾಯಚೂರು ಏನ್ರಿ? ಆರಾಮದಿರಲ್ಲ? ಹೇಳೋ ಕೆಲಸ ಮಾಡಬೇಕು. ಹೇಳಿದೀನಿ, ಈ ಜಾಗದಲ್ಲಿ ಬರಕ್ ಹೋಗ್ಬೇಡಿ, ಲೇಟ್ ಆಗತ್ತೆ, ನಾವು ಕರ್ಕೊಂಡು ಹೋಗ್ಬೇಕು ಅಂತ. ಗಂಡ ಹೆಂಡತಿ ಬನ್ನಿ ಇಲ್ಲಿ. ನಿಮ್ಗೆ ಮದುವೆ ಆಗಿದ್ಯಾ? ಮಕ್ಕಳಿದಾರ? ತೊಂದರೆ ಇಲ್ಲ. ಹಾಗಾದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ಬಿಡಿ. ಯಾಕಂದ್ರೆ ಮುಹೂರ್ತದ ಟೈಮ್ ಇದು, ಒಳ್ಳೆ ಟೈಮು.
ಜಾಗ ತಗೊಂಡಿದ್ದಾರೆ ಅಂದ್ಮೇಲೆ ಕೋಟಿಗೆ ಬಾಳ್ಬೇಕು. ನಿಮ್ ಯೋಗ ಇದೆ ಇವತ್ತು. ಅಲ್ಲಿ ಯಾರೋ ಒಬ್ರು ಕಾಯ್ತಾ ಇದ್ರು ಪೂಜೆಗೋಸ್ಕರ. ಕರ್ಕೊಂಡ್ ಬನ್ನಿ ಇಲ್ಲಿ ಅವ್ರನ್ನ, ಗಂಡ ಹೆಂಡತಿ ಬನ್ನಿ ಇಲ್ಲಿ. ಯಾರು ಗಂಡ ಹೆಂಡತಿ ಆಗ್ತಾರ ನೋಡಿ, ಕರ್ಕೊಂಡ್ ಬನ್ನಿ. ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ದುರಾಂಕಾರ ಬರಕ್ ಹೋಗ್ಬಾರ್ದು ಯಾವತ್ತು. ಯಾರು ಗಂಡ ಯಾರು? ಕೃಷ್ಣ ನೀನಪ್ಪ ಗಂಡ, ಬಾ ಈ ಕಡೆ ನಿಂತ್ಕೊಳ್ಳಿ. ನಿಮ್ದೇನ ಜಾಗ ಮನೆ, ಒಳ್ಳೆ ಸ್ಥಳದಲ್ಲಿ ಇದೀವಿ, ಬಾಳೆಹಣ್ಣು ಇದೆಲ್ಲ ತಿಂಡಿ ಬಿದ್ದಿದೆ. ಬಾ ಮಾತಾಯ್ ಬೈಲಿ, ಗಂಡ ಹೆಂಡತಿ ಇಬ್ರು ಬರ್ರಿ. ಕೈ ಹಿಡ್ಕೊಳ್ಳಿ, ಇವ್ರ ಕೈ ಹಿಡ್ಕೊಳ್ಳಿ, ಇಲ್ಲಿ ಕೈ ಹಿಡ್ಕೊಳ್ಳಿ. ಒಂದು ಕೈ ಹಿಡ್ಸಿ, ಅವ್ರ ಇಬ್ರು ಗಂಡ ಹೆಂಡತಿ ಕೈ ಹಿಡಿಸಿ. ಕೈ ಹಿಡ್ಕೊಳಮ್ಮ, ಅವ್ರ ಕೈ ಹಿಡ್ಕೊ, ಎರಡು ಕೈ ಹಿಡಿಸಿ. ಹಾ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಓಕೆನಾ? ಆಯ್ತಪ್ಪ. ಇವ್ರಿಬ್ರು ನಿಲ್ಸ್ಬಿಟ್ಟು ಒಂದ್ ಸುತ್ತ ಹೊಡಿ. ಇವ್ರು ಇಬ್ರು 3 ಜನ. ತಿಮ್ಮಣ್ಣ 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 ಬಾಪ, ಫ್ರೀ ಆಗಿದ್ಯಾ? ಬಾ ಇಲ್ಲಿ, ಬಾ ಇಲ್ಲಿ, ಬಾ ಇಲ್ಲಿ, ಬಾಪ ಬಾ. ನಿಂತ್ಕೊಳಪ್ಪ, ಅಲ್ಲಿ ನಿಂತ್ಕೊಳಪ್ಪ. ತಿಮ್ಮಣ್ಣ ಇರ್ಲಿ ಇರ್ಲಿ, ಬೇಡ ಬೇಡ. ತಿಮ್ಮಣ್ಣ ನೀವು ತಿಮ್ಮಣ್ಣ ಮ್ಯಾನೆ. ತಿಮ್ಮಣ್ಣ 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 ತಿಮ್ಮಣ್ಣ. ಇವ್ರದು ಕೋಟಿ ಜಾಗ ಇದೆ. ನೀವು ಮನೆ ಕಟ್ಸಿದ್ಮೇಲೆ ಗುರು ಪ್ರವೇಶಕ್ಕೆ ಫಸ್ಟ್ ಇವ್ರನ್ನೇ ಕರ್ಸ್ಬೇಕು. ಮನೆಯೊಳಗೆ ಇವ್ರ ಕಾಲ ಇಡ್ಬೇಕು. ಯಾಕಂದ್ರೆ ಇವ್ರು ಸಿಕ್ಕಿದಾರೆ ನೋಡಿ, ಅವನ್ ಋಣ ಇತ್ತು. ರಾಜಣ್ಣ ನಿಂತ್ಕೊಂಡಿದ್ದ, ನಿಮ್ಮ ಅಣ್ಣ ಆಗ್ಲಿಲ್ಲ. ಆ ಸ್ಥಳದಲ್ಲಿ ಇವ್ರು ನಿಂತ್ಕೊಂಡವ್ರೆ. ಕೇಳಿಸ್ತೇನಮ್ಮ ಬೂನಾ? ಕೇಳಿಸ್ತಾ? ಒಳ್ಳೇದಾಗ್ಲಿ ನಿಮ್ಗೆ. ಈ ಜಾಗ ಇವ್ರದೇ, ಇವ್ರನ್ನ ಫಸ್ಟ್ ನೀವು ಕರ್ಸ್ಬೇಕಾಗತ್ತೆ. ಓಕೆನಾ? ನೀವು ಒಂದ್ 2-3 ಸತಿ ಕಣ್ಣು ಮುಚ್ಕೊಂಡು ಮೇ ಮೇ ಅಂತ ಇರಿ, ಆಯ್ತಾ? ತಿಮ್ಮಣ್ಣ ತಿಮ್ಮಣ್ಣ ಮ್ಯಾಲ್ಗೆ ತಗೋದ್ ಅನ್ಬೇಕು. ತಿಮ್ಮಣ್ಣ ನೀನು ಸುತ್ತಪ್ಪ, ಬಾ. ತಿಮ್ಮಣ್ಣ ತಿಮ್ಮಣ್ಣ ದೂರದಿಂದ ಕರಿತೀನಿ, ಅವಾಗ ಅನ್ಬೇಕು, ಆಯ್ತಾ? ತಿಮ್ಮಣ್ಣ 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 ತಿಮ್ಮಣ್ಣ. ಏನ್ ಹೇಳ್ಬೇಕು ಬುದ್ಧಿ ಮಾತು ಹೇಳ್ಬಿಡಿ. ಬಾಬಾ ಈ ಕಡೆ ನಿಂತ್ಕೊಳ್ಳಮ್ಮ, ಈ ಕಡೆ ಕೈ ಹಿಡ್ಕೊ. ಇವ್ರಿಬ್ರು ನೀವ್ ಏನ್ ಆಶೀರ್ವಾದ ಮಾಡಿ ಹೇಳ್ತೀರೋ ಅದನ್ನ ಹೇಳಿ. ಇಬ್ರು ಹೆಂಗ್ ಬದುಕ್ಬೇಕು ಅನ್ನೋದು ಹೇಳ್ಕೊಡಿ. ಮನೆ ಕಟ್ಟಿ ಬದುಕಿ ಚೆನ್ನಾಗಿ ಒಳ್ಳೇದಾಗ್ಲಿ, ಆರೋಗ್ಯ ಐಶ್ವರ್ಯ ಕೊಡ್ಲಿ, ದೇವ್ರು ಒಳ್ಳೇದ್ ಮಾಡಿ. ಮನೆಗೆ ಏನ್ ಹೆಸರು ಇಡ್ಬೇಕು ಅನ್ಕೊಂಡಿದ್ಯಾ? ತಿಮ್ಮಣ್ಣ ನಿಲ್ಲಯ್ಯ. ತಿಮ್ಮಣ್ಣ ನೆಲೆ ಅಂತ ಇಟ್ಬಿಡು. ಬಿಲ್ಡಿಂಗ್ ಯಾವ ತರ? ಹಿಂಗ್ ಬ್ರಾಡ್ ಕಟ್ಟಿದೆ, ಹಿಂಗ್ ಉದ್ದ ಕಟ್ಟಿದ್ಯಾ? ಉದ್ದ ಕಟ್ಟಿದೀನಿ. ಉದ್ದ ಮಾಡ್ಬೇಡ, ಯಾಕಂದ್ರೆ ಇವ್ಳು ಓಡಾಡಕ್ಕೆ ಜಾಗ ಬೇಕು. ಅಡಿಗೆ ಮನೆ ಜಾಗ ಸ್ವಲ್ಪ ಸ್ಥಾನ ಜಾಸ್ತಿ ಮಾಡ್ಬೇಕು ನೀನು. ತಿಮ್ಮಣ್ಣ 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 ಬನ್ನಿ ತಿಮ್ಮಣ್ಣ ಅವ್ರಿ, ಕರ್ಕೊಂಬ್ರಿ. ಇಬ್ರು ಕೈ ಇಟ್ಕೊಂಡ್ ಕರ್ಕೊಂಬನ್ನಿ, ಬನ್ನಿ. ತಿಮ್ಮಣ್ಣ ಗಂಡ ಹೆಂಡತಿ ಕರ್ಕೊಂಡು ಹೋಗ್. ಯಾವ ಕಡೆ ತೆಗಿತೀಯಪ್ಪ? ತಿಮ್ಮಣ್ಣ ತಿಮ್ಮಣ್ಣ ಮ್ಯಾನ್ ತಿಮ್ಮಣ್ಣ ತಿಮ್ಮಣ್ಣ. ಅಲ್ಲಿ ಕ್ಯಾಮ್ರಾ ಐತೆ, ಸಿರಿಗನ್ನಡದು. ಇದು ಕುರಿಗಳ ಸ್ವಾಮಿ ಕುರಿಗಳು ಅಂತ. ನಿಮ್ಮನ್ ಕುರಿ ಮಾಡ್ತಾ ಇದೀವಿ ನಾವು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ತಿಮ್ಮಣ್ಣ ದಯವಿಟ್ಟು ಕ್ಷಮಿಸಬೇಕು. ಓಕೆ ಅಣ್ಣ, ನಾವು ಒಂದೇನ್ ಹೇಳ್ತೀವಿ ಅಂದ್ರೆ, ಜೀವನದಲ್ಲಿ ತುಂಬಾ ಜನ ಕುರಿ ಮಾಡಿ ಹೋಗೋರು ಇರ್ತಾರೆ ಜೀವನದಲ್ಲಿ, ಕರೆಕ್ಟ್ ಅಲ್ವಾ? ಯಾವ ತರ ಕುರಿ ಮಾಡ್ತಾರೆ ಹೇಳಿ? ದುಡ್ಡಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ಮೋಸ ಮಾಡಿ ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಿಂಗಾಗಿ ಏನಂದ್ರೆ, ಮನುಷ್ಯನಿಗೆ ನಗು ಅನ್ನೋದು ಮುಖ್ಯ, ಕರೆಕ್ಟ್ ಅಲ್ವಾ? ಆಮೇಲೆ ನಂಬಿಕೆ ಅನ್ನೋದು ಮುಖ್ಯ. ನಂಬಿ ಈಗ ಏನೋ ಚೀಟಿದೊಳಗೆ ಏನೇ ಆಗಿರ್ಬೋದು, ನಂಬಿ ಅವ್ರಿಗೆ ಹಾಕ್ಬೇಕು, ಕರೆಕ್ಟ್ ಅಲ್ವಾ? ಯಾರ್ಯಾರು ನಂಬಿ ಏನೇನೋ ಮಾಡಕ್ ಹೋಗ್ಬಾರ್ದು ಅಲ್ವಾ? ಸೊ ಇದನ್ನ ತಿಳಿಸೋ ಒಂದು ಉದ್ದೇಶ. ಧನ್ಯವಾದ. ಫ್ರೀ ಆಗಿದ್ದೀರಾ? ನಾನು ಇಲ್ಲಿ ಕೌನ್ಸಿಲರ್ ಕಡೆ ಅವನು. ಇಲ್ಲಿ ಈ ರೋಡ್ ತುಂಬ ಎಲ್ಲೂ ಪಬ್ಲಿಕ್ ಟಾಯ್ಲೆಟ್ ಇಲ್ಲ. ಅದಕ್ಕೆ ಇನಾಗ್ರೇಷನ್ ಅಂದರೆ ಏನು ಕಟ್ಸಿದ್ದೀನಿ. ಕಸ್ಟಮರ್ ಇದು ಇವರೆಲ್ಲ ಹೋಗ್ಬಿಟ್ರು, ಕೆಲ್ಸಗಾರರು. ಒಂಚೂರು ಬಂದು ಹೆಲ್ಪ್ ಮಾಡ್ತೀರಾ? ಅದೇ ಅದೆಲ್ಲ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ. ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಲ್ಲ, ನಾನು ಮಾಡ್ತೀನಿ, ಬನ್ನಿ ನಿಮ್ಮ ಜೊತೆ. ಹೆಂಗಯ್ಯ ಪಬ್ಲಿಕ್ ಒಬ್ಬನ ಕೂತವನ್ನ ಟಾಯ್ಲೆಟ್ ಕ್ಲೀನ್ ಮಾಡ್ತೀನಿ. ನೋಣ ಪಬ್ಲಿಕ್ ತಾನೇ ಸರ್ವೆಂಟ್ ಮಾಡ್ತಾರೆ. ನಾವು ಸೀನಿಯರ್ ಸಿಟಿಜನ್, ನಾವು ಬರಕ್ಕಾಗತ್ತ? ಯಾಕಣ ಏನಣ್ಣ, ಒಂದು ಪರ್ಕೆನೋ ಅದನ್ನ ಇದನ್ನ ಎತ್ ಮಾಡ್ಕಲ್ಲ ಬಾರಣ. ಇಬ್ರೇ ಇರೋದು, ಕರಿತಾ ಇಬ್ರೇ ಇರೋದಣ್ಣ. ಬರಲ್ಲ ಗುರು, ಹೋಗು. ಇಬ್ರೇ ಇರೋದು, ಹೋಗು ನೀನು. ಬಾ ಅಲ್ಲಿ. ಬರಲ್ಲ, ಕಷ್ಟಪಟ್ಟು ಮಾಡ್ಸಿದೀನಿ, ಬಾರಣ. ಹೋಗು. ನೀನ್ ಮಾಡ್ತಿದ್ಯಾ, ನೀನು ಬಾರಣ. ಡೋಂಟ್ ಟಚ್ ಮೀ. ಆಯ್ತು, ನಿಮ್ಗೆ ಡೀಸೆಂಟ್ ಆಗಿ ಕೇಳ್ತೀನಿ, ಬನ್ನಿ. ಆಯ್ತು. ನಾನೇ ಅಣ್ಣ ಪಬ್ಲಿಕ್ ಹೆಲ್ಪ್ ಮಾಡಲ್ವಾ? ಬರಲ್ಲಪ್ಪ, ಪಬ್ಲಿಕ್ ಹೆಲ್ಪ್ ಮಾಡಲ್ವಾ? ನಾನ್ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬರ್ಬೇಕಂತ.
ಅಣ್ಣ ಪಬ್ಲಿಕ್ ಟಾಯ್ಲೆಟ್ ಅಣ್ಣ. ಈಗ ನಿಮ್ಗೆ ಅರ್ಜೆಂಟ್ ಆದ್ರೆ ಏನಣ್ಣ ಮಾಡ್ತೀರಾ ನಾವು ಕ್ಲೀನ್ ಮಾಡ್ಬೇಕು ಅಂತ ಹೇಳೋರು. ಅವ್ರು ಬರ್ತಾರ ಅವರು ಇದಿಲ್ವಾ ಅವ್ರಿಗೆ? ಅಣ್ಣ? ಮಕ್ಳು ಎಲ್ಲ ಇರ್ತಾವಣ್ಣ. ಹೆಣ್ಮಕ್ಳು ಮಾಡ್ಬೇಕಿದ್ರೆ ಅವ್ರು ಕರಿತಾ ಇದಾರೆ ಪಬ್ಲಿಕ್ ಟಾಯ್ಲೆಟ್. ಬಾರಣ. ಏಯ್ ನೀನ್ ಬರಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು. ಬಾರಣ ಸುಮ್ನೆ. ನಾನು ಯಾರು ಗೊತ್ತಾ? ಯಾರು? ಎಕ್ಸ್ ವಿಜಿಲೆನ್ಸ್ ಆಫೀಸರ್. ಎಕ್ಸ್ ತಾನೆ. ಮತ್ತೆ ಏನ್ ಹುಚ್ಚಿದ ತರ ಮಾತಾಡ್ತೀಯ? ಬಾರಣ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್. ನಾವು ಟಾಯ್ಲೆಟ್ ಕಷ್ಟಪಟ್ಟು ಕಟ್ಸಿದೀನಿ. ಬಾರಣ. ನಾನೇನ್ ಮಾಡ್ಲಯ್ಯ ಬಂದು? ಎಲ್ ಗೊತ್ತಾ ಕಾಲೇಜ್ ಐತಲ್ಲ, ನೀನ್ ಹೋಗಪ್ಪ. ಸುರಭಿ ಕಾಲೇಜು. ಕಾಲೇಜಿಂದ ಬೇಡ, ಹೋಗ್ತಾ ಇರ್ಬೇಕು ನೀನು. ಬೇಡ ಒಂಚೂರು ಬಂದು ಪಾರ್ಕೆ ಹೋಗಪ್ಪ. ಬರ್ಬೇಕು ಇನ್ನೊಂದಿಬ್ರು ಅವ್ರೆ. ಬಾರಣ. ಹೋಗ. ಬರಲ್ಲ ಹೋಗ್ತಾ ಇರ್ ನೀನು. ಬತ್ಯಾಣ ನೀನು. ಬರಲ್ಲ. ಬತ್ಯಾ. ಬರಲ್ಲ. ಬರಲ್ಲ. ಹೋಗು. ಬಾರಣ. ನೀನು ನನ್ನ ಹತ್ರ ಜಾಸ್ತಿ ಇಟ್ಕೋಬೇಡ. ನಾನು ಈಗಲೇ ಹೇಳಿದ್ದೆ, ಅಣ್ಣ ಕಷ್ಟಪಟ್ಟು ಮಾಡ್ಸಿ. ನಾನು ಸೆಂಟ್ರಲ್ ಗೌರ್ಮೆಂಟ್ ವಿಜಿಲೆನ್ಸ್ ಆಫೀಸರ್. ನೀನ್ ನನ್ ಬಂದು ಟಾಯ್ಲೆಟ್ ಕ್ಲೀನ್ ಮಾಡೋ ಅಂತಾನೆ. ಬಾಯ್ ತೋರಿಸ್ತೀನಿ ನೋಡ್ ಬಾರಪ್ಪ. ನೀವನೇನೋ ಹುಚ್ಚಾಟ ಆಡ್ತಾನೆ. ಅದೇ ಗೊತ್ತಾಯ್ತು. ಏ ಇರೋಣ ಬಿಡೋಣ ಹೋಗ್ಲಿ. ಓಯ್ ಸಲ್ಯೂಟ್ ಅಣ್ಣ. ಅಣ್ಣ ಅದೇ ನೀವ್ ಅವಾಗೆಲ್ಲ ದೇಶ ಸೇವೆ ಮಾಡಿದಿರ ತಾನೆ? ದೇಶ ಸೇವೆ ಮಾಡಿ ಏನೋ ಈಗ ನಗರ ಸೇವೆ ಮಾಡೋಣ. ಸರಿ ಬೇಡಪ್ಪ. ನಗರ ಸೇವೆ ಮಾಡೋಣ. ನಾನು ಸೀನಿಯರ್ ಸಿಟಿಜನ್, 66 ವರ್ಷ. ನಾನು ಅದಕ್ಕೆಲ್ಲ ಬರಲ್ಲ. ನನಗೂ 67 ಆಯ್ತಣ್ಣ. ನಡಿಯೋಣ. ಏಯ್ ನೋಡಿ ಪದೇ ಪದೇ ಹಿಂಗ್ ಮಾಡ್ಬೇಡ. ಮುಚ್ಕೊಂಡು ಹೋಗ್ತಾ ಇರ್ಬೇಕೀಗ. ಯಾರು ಇಲ್ಲ ಅಣ್ಣ. ಹೋಗು ನೀನು. ಫ್ರೀಯಾಗಿ ಕೂತಿದ್ದಲ್ಲ. ಫ್ರೀ ಕೂತಿದ್ರೆ 1000 ಜನ ಕೂತಿಯಾರ. ಫ್ರೀಯಾಗಿ ಕೂತಿದ್ದಲ್ಲ ಅಣ್ಣ. ಸರ್ ನೀವು ನೋಡಿ ಟಾಯ್ಲೆಟ್ ಕ್ಲೀನ್ ಮಾಡೋ ಬರ್ರಿ. ಸರ್ ಹೊಸದೊಂದು ಕಟ್ಸಿದೀನಿ. ಯಾರು ಇಲ್ಲ ಅಲ್ಲಿ. ಹುಚ್ಚವನು ತಲೆ ಕೆಟ್ಟಿರ್ಬೇಕಷ್ಟೇ. ನನ್ಗ ಇವ್ನು ಹುಚ್ಚ ಬಿಡ್ರಿ. ಅವ್ನು ಇಲ್ಲಿ ಇರ್ತಾನೆ. ಇವ್ನು ಯಾರು ಕಳ್ಸಾರ ಗೊತ್ತಾ ಸರ್ ಇವನಿಗೆ? ನಾನ್ ನೋಡಿದ್ದೀರಾ? ನಾ ಎಂತ ಗೊತ್ತಾ, ಒಳಗಡೆ ಕ್ಯಾಮ್ರಾ ಇದೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಕಿರುಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ. ಇದನ್ನು ಸ್ವೀಕರಿಸಬೇಕು ತಾವು. ಈ ತರದವ್ರಲ್ಲ ತುಂಬಾ ಜನ ಸಿಗ್ತಾರೆ, ಕರೆಕ್ಟ್ ಅಲ್ವಾ? ತೀಟೆ ಮಾಡೋರು ತೀಟೆ ಮಾಡೇ ಮಾಡ್ತಾರೆ, ಬೇರೆ ತರ ಎಲ್ಲ ಮಾಡ್ತಾರೆ. ಒಟ್ಟು ನಗು ಅನ್ನೋದು ಇದೆಯಲ್ಲ ಸರ್, ಈ ನಗು ಅನ್ನೋದು ಸದಾ ಜೀವನದಲ್ಲಿ ಇರಬೇಕು. ನಗು ಬರ್ತಿತ್ತು. ಹೌದಾ? ಭಯ ಏನಾಯ್ತು ಅದು ಹೊಡೆದ್ ಬಿಡ್ತೀನಲ್ಲ ಅಂತ ಅವ್ರು ಹೇಳಿ. ಪೇಷನ್ಸ್ ಇದೆಯಲ್ಲ ಸರ್ ನಿಮ್ಗೆ, ಅದು ಮುಖ್ಯ, ಕರೆಕ್ಟ್ ಅಲ್ವಾ? ಸಿಟ್ಟು ಮಾಡ್ಕೊಂಡು. ಹೌದು. ಎಷ್ಟು ಸರ್ ವಯಸ್ಸಿದೆ ನಿಮ್ಗೆ? 66. ಓ ಸೂಪರ್ ಸರ್. ಸೆಂಟ್ರಲ್ ವಿಜಿಲೆನ್ಸ್ ಆಫೀಸರ್. ಹೌದಾ? ಎಸ್ ಸರ್, ಹ್ಯಾಟ್ಸ್ ಆಫ್ ಯು. ಖುಷಿ ಆಯ್ತು ಸರ್ ತಮ್ಮನ್ನು ನೋಡಿ. ಪಬ್ಲಿಕ್ಗೆ ಪ್ರಾಬ್ಲಮ್ ಆಯ್ತೈತೆ ಇಲ್ಲಿ. ವಾಶ್ರೂಮ್ಗೆ ಹೆಣ್ಮಕ್ಳು ಗಂಡ್ಮಕ್ಳು ಆಮೇಲೆ ಮಕ್ಳುಗಳು ಎಲ್ಲ ಹೋಗಕ್ ಆಯ್ತಾ ಇಲ್ಲ. ಅದಕ್ಕೆ ಅಂತ ನನ್ನ ಕಾಸಲ್ಲೇ ನಾನು ಕಟ್ಸಿದ್ದೀನಿ ಹೊಸ ವಾಶ್ರೂಮು. ಅಂದರೆ ಏನು ಪಬ್ಲಿಕ್ ಟಾಯ್ಲೆಟ್ ಇಲ್ಲಿ ರಾಬಿನ್ ಥಿಯೇಟ್ರ್ ಐತಲ್ಲ, ಅಲ್ಲಿಂದ ಒಂಚೂರು ಮುಂದೆ ಕಟ್ಸಿದ್ದೀನಿ. ಅವ್ರು ಯಾರು ಕೂಲಿ ಕೆಲಸದವ್ರು ಸಿಗ್ತಾ ಇಲ್ಲ. ಅದಕ್ಕೆ ಒಂದು ಅರ್ಧ ಗಂಟೆ ಬಾಕ್ಲು ಹಾಕೊಂಡು ಬರ್ತೀಯಾ ಅಂತ ಕೇಳಕ್ ಬಂದೆ. ಇದೇನಣ್ಣ ಪಾಪ ಕಷ್ಟಪಡ್ತಾರೆ. ಅದನ್ನೇ ಅಣ್ಣ ಏನ್ ಕೇಳ್ತಾಳ ನಿಮ್ಮ ಹತ್ರ ಇವ್ನು ಬಂದು? ಇದೇ ಕೆಲ್ಸ. ಆ ಅಂಗಡಿನೂ ಹಂಗೆ ಕೇಳ್ಕೊಂಡು ಇದ್ ಮಾಡ್ಕೊ ಬಂದವನಿಗೆ. ಅಲ್ಲೇ ಇಲ್ಲಿಗೆ ಬಂದವನಿಗೆ. ನಾವ್ ವ್ಯಾಪಾರ ಮಾಡೋರಲ್ವಾ ಇಲ್ಲಿ? ನೀನು ವ್ಯಾಪಾರ ಮಾಡು, ಅರ್ಧ ಗಂಟೆ ಬಾಕ್ಲಾಕು. ಇಲ್ಲೆಲ್ಲ ಹಾಕಲ್ಲ. ಬಾಳಣ್ಣ ನಡಿ ಗುರು. ಕ್ಲೀನ್ ಮಾಡಿದ್ರೆ ಇವತ್ತು ಇನಾಗ್ರೇಷನ್ ಐತಣ್ಣ. ಹೋಗ್ರು ಸುಮ್ನೆ ಇಲ್ಲಿ ಹೊಡ್ಸ್ಕೊತಾರೆ. ವ್ಯಾಪಾರ ಮಾಡ್ಬಿಟ್ಟು ಬರ್ಬೇಕಂತ ನಿನ್ಗೆ ಅಲ್ಲಿ. ಇವತ್ತು ಇನಾಗ್ರೇಷನ್ ಮಾಡ್ಬೇಕು. ಹೋಗ್ರು ನೀನು ಬಾ ಇಲ್ಲಿ. ಇವತ್ತು ಒಳ್ಳೆ ವಾರ ಅಂತೆ ಬಾರಣ. ನಡಿ ಗುರು ಅಲ್ಲಿ. ಒಳ್ಳೆ ವಾರ ಅಂತೆ ಬಾರಣ. ಹೋಗ್ರಿ ರೈ. ಹೋಗ್ರಿ ರೈ, ಸುಮ್ನೆ ರೈ. ಇವತ್ತು ಒಳ್ಳೆ ದಿನ ಅಂತೆ ಬಾ. ನಡೀರಿ. ಕ್ಲೀನ್ ಮಾಡ್ಬಿಟ್ಟು ಹೋಗುವಂತೆ. ಏನು ಹಿಂಗಂದ್ರೆ? ಹೋಗು. 2 ನಿಮಿಷ ನೋಡಿ ಈಗ ಸುಮ್ನೆ ಹೋಗ ಸೈಡ್ಗೆ. ಯಜಮಾನ ಒಳ್ಳೇದಲ್ಲ ಅಣ್ಣ. ನಾನೇನ್ ಕೇಳ್ಬಾರ್ದು ಕೇಳಲಿಲ್ಲ ಅಣ್ಣ. ನೀನೇನಣ್ಣ ನೀನು
ಏನು ಜ್ಞಾನನೇ ಇಲ್ಲ ಬೆಳಿಗ್ಗೆ ಹೋಗು ಸುಮ್ಮನೆ ಈಗ ಅಂಗಡಿ ಓಪನ್ ಹೋಗು. ಅಣ್ಣ ಈಗ ವಿಷಯ ಏನ್ ಗೊತ್ತಾ ಫಸ್ಟಿಂದ ಹೇಳ್ತೀನಿ ಫಸ್ಟಿಂದ ಅಣ್ಣ ಇರೋಣ ಒಂದ್ ನಿಮಿಷ ಹೋಗಿ ಆಯ್ತು ಅಣ್ಣ ವಿಷಯ ಏನ್ ಗೊತ್ತಣ್ಣ ಬಾರಣ ಇಲ್ಲಿ ಏನ ನನ್ನ ಅಂಗಡಿ ಬಂದ್ ಮಾಡ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕಂತ ಏನ್ ಕೆಲ್ಸ ಅಂತೆ ಏ ಅವ್ರು ಮಾಡ್ತಾವ್ರೆ ನೀನ್ ಮಾಡ್ಕೋಗ ಅವ್ರ ಬಿಸ್ನೆಸ್ ಐತೆ ಬಿಸ್ನೆಸ್ ಇಲ್ವಲ್ಲ ಕಟ್ಸಿದೀನಿ ಸಾರ್ ಹಾ ಹೊಸ್ದಾಗಿ ಪಾಪ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲ ಅಂದ್ರೆ ಮಕ್ಳಿಗೆಲ್ಲ ಇದಕ್ಕೆಲ್ಲ ಪ್ರಾಬ್ಲಮ್ ಆಗೈತೆ ರೋಡಲ್ಲಿ ಉಯ್ಯಂಗಿಲ್ವಲ್ಲ ಇವಾಗ ಹಾ ಅದಕ್ಕೆ ಅದಕ್ಕೆ ಕಸ್ಟಮರ್ ಇರ್ಲಿಲ್ಲ ಏನೋ ಹಾ ಆಯ್ತು ಹೋಗು ಏಯ್ ಆ ಕಡೆ ಹೋಗು ಎಲ್ಗೋ ಅವ್ರು ಹೇಳ್ತಾ ಇಲ್ವಾ ಆಗಲ್ಲ ಅಂದ್ಬಿಟ್ಟು ಅವ್ರ ಬಿಸ್ನೆಸ್ ಐತೆ ನಿನ್ ಬಿಸ್ನೆಸ್ ಇಲ್ಲ ನೀ ಮಾಡ್ಕೋ ಅವ್ರು ಬೇಕು ಅಂತ ಸುಮ್ನೆ ಕೂತಿದ್ರು ಬಿಸ್ನೆಸ್ ಇಲ್ಲ ಇಲ್ಲಿ ಹೋಗೋ ನನ್ಗೆ ಗೊತ್ತು ಇಲ್ಲಿ ಬಿಸ್ನೆಸ್ ಹೋಗ ಬಿಸ್ನೆಸ್ ಇಲ್ವಲ್ಲ ಬಾರಣ ಏಯ್ ಹೋಗ ಆ ಕಡೆ ಹೋಗ್ ಸುಮ್ನೆ ಮರ್ಯಾದಾಗ ಹೋಗು ಅಡ್ಡ business ಮುಟ್ಟಬೇಡ ಹಂಗೆ ಹೋಗ ನಿಂತ್ಕೊಳ್ಳಲ್ಲಿ ಇಲ್ಲಿ ಬಿಸ್ನೆಸ್ ನಡೀತಾ ಇಲ್ಲ ತಾನೆ ಯಾರು ಇಲ್ಲ ನಡೀತದ ಹೋಗ್ ಸಖತ್ತಾಗೈತೆ ಅವ್ರಿಗೆ ಬೊಂಬಾಟಾಗೈತೆ ವ್ಯಾಪಾರ ನಾವ್ ಇಲ್ಲೇ ನೋಡ್ತೀವಿ ಇಲ್ಲಿಂದಾನೆ ಸಾಯಂಕಾಲದೊಳಗೆ ಫ್ರೆಶ್ ಐಟಮ್ ಹೋಗ್ತಾರ ಅವ್ರು ಅರ್ಧ ಗಂಟೆ ಬಂದ್ಬಿಟ್ಟು ಇರೋಣ ಇರೋಣ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಇರೋಣ ಏಯ್ ರೆಡಿ ಅಣ್ಣ ಸಾಕ್ ರೆಡಿ ಅಣ್ಣ ಒಂದ್ ಮೆಂಟ್ಲ ಅವನು ಮೆಂಟ್ಲು ಬಿಟ್ಟಾಕ್ರಿ ಬಿಡಿ 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 ಓಯ್ ಇರೋಣ ಸಾಕ್ ಬಿಡೋಣ ಬಿಡೋಣ ಹುಚ್ಚ ನನ್ ಮಗ ಅವನು ಬಿಡಿ ಆಯ್ತು ಬಿಡಿ ಬಿಟ್ಟಾಕಿ ಇವ್ನು ಏನಕ್ ಮಾಡ್ತಾನ ಈಗ ಸಮಾಧಾನ ದಮ್ ಐತೇನಾ ನಮ್ಗ ಹಾ. ಬೇಜಾನ ಐತ್ ಹೋಗು ತುಂಬಾ ಮಾಡ್ಬಿಟ್ಟಿದೀವಿ ನೀನು ಚಿಕ್ಕ ಬಚ್ಚ ನಮ್ ಮುಂದೆ ಹೋಗು ತುಂಬಾ ಮಾಡ್ಬಿಟ್ಟಿದೀವಿ ಬರಲ್ವಾ ಅಣ್ಣ ಆಯ್ತು ಬಿಡೋಣ ಬರಲ್ಲಂತೆ ಸುಮ್ನೆ ಆಗ್ಬಿಟ್ಟ ನೋಡಿ ಈಗ. ಆಯ್ತು ಬಿಡು ಓ ಈಗ ಗೊತ್ತಾಯ್ತಣ್ಣ ಇವ್ನ್ ಯಾರ್ ಗೊತ್ತಾ ಕಳ್ಸಿರೋದು ಗೊತ್ತಿಲ್ಲ ಯಾರು ಕಳ್ಸೋರಂತ ಈಗ ಗೊತ್ತಾಯ್ತು ನನಗೆ ಒಳಗೆ ಕ್ಯಾಮ್ರಾ ಐತೆ ಇದು ಬಕ್ರಾ ಪ್ರೋಗ್ರಾಮು ಕುರಿಗಳು ಸ್ವಾಮಿ ಕುರಿಗಳು ಅಂತ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಇದನ್ನು ಸ್ವೀಕರಿಸಬೇಕು ಅಣ್ಣ ದಯವಿಟ್ಟು ಕ್ಷಮಿಸ್ಬೇಕು ಏನಪ್ಪಾ ಅಂದ್ರೆ ಇತರ ಜೀವನದಲ್ಲಿ ನಡೀತಾವೆ ಯಾರು ಗುರುತು ಪರಿಚಯ ಯಾರು ಇರಲ್ಲ ಯಾರೋ ಬಂದ್ಬಿಟ್ಟು ಏನೋ ಮಾತಾಡ್ಕೊಂಡು ಏನೋ ತಲಾಟೆ ಮಾಡ್ತಿರ್ತಾರೆ ನಾವು ಸಿಟ್ಟು ಮಾಡ್ಕೋಬಾರ್ದು ಕರೆಕ್ಟ್ ಅಲ್ವಾ ನಮ್ಗೆ ಎಷ್ಟು ಪೇಷನ್ಸ್ ಇರುತ್ತೋ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ ನಗ್ನಾಗ್ತಾ ಇರ್ಬೇಕು ಯಾವಾಗ್ಲೂ ಸಿಟ್ಟು ಮಾಡ್ಕೊಂಡ್ರೆ ತುಂಬಾ ಕಷ್ಟ ಅಂತೆ ಕರೆಕ್ಟ್ ಅಲ್ವಾ ನಗ್ನಾಗ್ತಾ ಇರ್ಬೇಕು ಇಂಥವ್ರಿಗೆಲ್ಲ ನಗ್ನಾಗ್ತಾನೆ ಆಟ ಆಡಿಸ್ಬೇಕು ಕರೆಕ್ಟ್ ಅಲ್ವಾ ನೀವ್ ಹೆಂಗ್ ಮಾಡಿದ್ರೆ ನಗ್ನಾಗ್ತಾ ಮಾತಾಡಿದ್ರೆ ಆಮೇಲೆ ಹೆಂಗ್ ಆಗ್ಬಿಟ್ರಿ ಹುಲಿ ಆಗ್ಬಿಟ್ರಿ ದಿಕ್ಕಿದಂಗೆ ಸಿಂಹ ಅಲ್ವಾ